ನಾನು ಹೇಳ್ತಾ ಇರೋದು ಒಂದು ಹೆಲ್ದಿ ಪ್ರಜಾಪ್ರಭುತ್ವದ ಲಕ್ಷಣ, ಇಡೀ ದೇಶಕ್ಕೆ ಒಂದು ಸಮಸ್ಯೆ ಬಂದೆರಗಿದಾಗ ವಿಪಕ್ಷಗಳಾದಂಥವು ಆಡಳಿತ ಪಕ್ಷದ ಬೆಂಬಲಕ್ಕೆ ನಿಲ್ಲಬೇಕು. ನಿಂತೇ ಇಲ್ವಾ? ನಾನು ಉದಾಹರಣೆಯನ್ನು ಕೊಟ್ಟೆ. ಪಹಲ್ಗಾಮ್ ದಾಳಿ ನಡೆದಾಗ ನಮ್ಮ ದೇಶದ ವಿಪಕ್ಷಗಳು ಬಹಳ ಪ್ರಬುದ್ಧವಾಗಿ ನಡೆದುಕೊಂಡವು, ಕೇಳಬೇಕಾದ ಪ್ರಶ್ನೆಗಳನ್ನು ಕೇಳಿದವು, ಭಾರತದ ಸ್ಟ್ಯಾಂಡನ್ನು ಪ್ರಪಂಚದ ತುಂಬ ಯಾವ ರೀತಿ ಕನ್ವೆ ಮಾಡಬೇಕು ಕನ್ವೆ ಮಾಡಿಯೂ ಬಂದವು. ಆ ರೀತಿ ಶಶಿ ಥರೂರ್ ಅವರು ಓವರ್ಬೋರ್ಡ್ ಹೋಗಿ ಕನ್ವೆ ಮಾಡಿದ್ದು ಕಾಂಗ್ರೆಸ್ನವರು ಸ್ವಲ್ಪ ಮಂದಿಗೆ ಇಷ್ಟನೂ ಆಗಲಿಲ್ಲ, ಆ ಮಾತು ಬೇರೆ, ಆ ವಿಷಯಕ್ಕೆ ಹೋಗೋದು ಬೇಡ. ಬಟ್ ಲುಕ್ ಅಟ್ ಶಶಿ ಥರೂರ್ ಅವ್ರು ಮಾತಾಡಿರ್ಬೋದು, ಕನ್ನಿಮೊಳಿ ಮಾತಾಡಿದ್ದು, ಅಸಾದುದ್ದೀನ್ ಓವೈಸಿ ಎಷ್ಟು ಚಂದ ಭಾರತದ ಸ್ಟ್ಯಾಂಡನ್ನು ಹೇಳಿದ್ರು. ಆ ಪ್ರಶ್ನೆ ನಾನು ಹೇಳ್ತಾ ಇದ್ದೆ. ಎಸ್, ನಮಸ್ಕಾರ, ಹರ್ಷಿತಾ ಅಂತ ಹೇಳಿ, ನಾರಿ ಶಕ್ತಿ. ಎಸ್, ನಂದೊಂದು ಪ್ರಶ್ನೆ ಇದು ಕೇಳಲೇಬೇಕಂತ ಅನಿಸ್ತು ಈ ಡಿಸ್ಕಷನ್ ನೋಡಿದ್ಮೇಲೆ. ಏನಂತಂದರೆ, ಕೆಲವೊಂದು ಎಸೆನ್ಷಿಯಲ್ಸ್ ಅಂತ ಒಂದು ಇರುತ್ತೆ. ಇವಾಗ ಮೋದಿಯವ್ರು ಏನು ಹೇಳಿದ್ದಾರೆ ಅದು ಎಸೆನ್ಷಿಯಲ್ಸ್ ಆಗಿರೋವಂಥದ್ದು. ಹಿಂದೆನೂ ಬೇಕಾಗಿದ್ದು, ಇವಾಗಲೂ ಬೇಕಾಗಿರೋದು, ಮುಂದೆನೂ ಬೇಕೇ ಬೇಕಾಗಿರುವಂಥ ಒಂದಷ್ಟು ಎಸೆನ್ಷಿಯಲ್ಗಳು. ಸೊ ಮಿತವ್ಯವಾಗಿ ಬಳಸಿ ಅಂತ ಹೇಳೋದು ಸರಿಯನ್ನೇ ಅಲ್ವಾ? ಬಿ ಜೆ ಪಿಯವ್ರು ಹೇಳಿರೋದಂದರೆ, ಮೋದಿಜಿಯವ್ರು ಹೇಳಿರೋದು ಕರೆಕ್ಟಾಗೇ ಇದೆ. ಅದು ಏನಕ್ಕೆ ವಿರೋಧ ಪಕ್ಷದವರು ಪ್ರತಿ ಸತಿನೂ ಮೋದಿಯವ್ರು ಏನೇ ಹೇಳಿದ್ರು ವಿರೋಧ ಮಾಡಲೇಬೇಕು ಅಂತ ಏನಾದರೂ ಸಿದ್ಧವಾಗಿದ್ದಾರಾ? ಇವಾಗ ಸರಿಯಾಗಿ ಹೇಳಿದ್ರು ಅದನ್ನು ವಿರೋಧ ಮಾಡ್ತಾ ಇದ್ದಾರೆ. ಏನಕ್ಕೆ ಅವ್ರು ಅದನ್ನು ಪ್ರೂವ್ ಮಾಡ್ತಿದ್ದಾರಾ ನಾವು ವಿರೋಧದವರು ಅಂತ ಹೇಳಿ ನನ್ನ ಪ್ರಶ್ನೆ. ಅದು ಪ್ರಜಾಪ್ರಭುತ್ವದ ಸೈಡ್ ಎಫೆಕ್ಟ್ಗಳು ಒಂದಷ್ಟು ಇರ್ತವೆ. ಅದು ಬರೀ ಕಾಂಗ್ರೆಸ್ನವ್ರಿಗೆ ಅಷ್ಟೇ ಅಲ್ಲ, ಬಿ ಜೆ ಪಿಯವ್ರು ನಗಬೇಡಿ. ಕಾಂಗ್ರೆಸ್ನವ್ರು ಏನು ಮಾಡಿದ್ರು ಅದನ್ನು ವಿರೋಧಿಸಬೇಕು ಅಂತ ಬಿ ಜೆ ಪಿಯವರು ಇರ್ತೀರಿ ನೀವು. ಪ್ರಜಾಪ್ರಭುತ್ವದ ಸೈಡ್ ಎಫೆಕ್ಟ್ಸ್. ನರೇಂದ್ರ ಮೋದಿಯವರು ಏನು ಹೇಳಿದ್ರು ವಿರೋಧ ಮಾಡ್ಬೇಕಪ್ಪ. ಉಸಿರಾಡಿ ಅಂತ ಹೇಳಿಬಿಟ್ರೆ ಏನು ಮಾಡ್ತಾರೆ ಅಂತ ಅವರು ದೇಶದ ಜನರೆಲ್ಲ ಕಡ್ಡಾಯವಾಗಿ ಉಸಿರಾಡಿ ಅಂತ ನರೇಂದ್ರ ಮೋದಿಯವರು ಹೇಳಿಬಿಟ್ರೆ. ಜಸ್ಟ್ ಟು ಆ್ಯಡ್ ಟು ಯು ಅಜಿತ್, ನಾನೇನು ಅಂದರೆ ಬರೀ ಮೋದಿಜಿಯವರು ಭಾರತೀಯರಿಗೆ ಹೇಳಿರ್ತಕ್ಕಂಥ ವಿಚಾರ ಇದಲ್ಲ. ಪ್ರಪಂಚದಲ್ಲಿ ಅನೇಕ ರಾಷ್ಟ್ರಗಳು, ಯುರೋಪಿಯನ್ ಯೂನಿಯನ್ ಇರ್ಬೋದು, ಥೈಲ್ಯಾಂಡ್ ಇರ್ಬೋದು, ಆಸ್ಟ್ರೇಲಿಯಾ, ಈಜಿಪ್ಟ್, ಫಿಲಿಪೀನ್ಸ್ ಮತ್ತು ಪಾಕಿಸ್ತಾನ ಎಲ್ಲವೂ ಆ ದೇಶಗಳ ಮುಖ್ಯಸ್ಥರು ಅವರವರ ಆದರೆ ಇಲ್ಲಿ ಒಂದು ವ್ಯತ್ಯಾಸವನ್ನು ಗಮನಿಸಬೇಕು. ಯಾವ ದೇಶದಲ್ಲಿ ಅಲ್ಲಿನ ಪ್ರತಿಪಕ್ಷಗಳು ಕಾಂಗ್ರೆಸ್ನ ರೀತಿಯಲ್ಲಿ ವರ್ತನೆ ಮಾಡ್ತಾ ಇಲ್ಲ. ದೇ ಹ್ಯಾವ್ ಸಪೋರ್ಟೆಡ್ ದ ಸ್ಟ್ಯಾಂಡ್ ಆಫ್ ದೇರ್ ರೂಲಿಂಗ್ ಗವರ್ಮೆಂಟ್. ಇಲ್ಲಿ ಮಾತ್ರ ಒಂದು ವಿಚಿತ್ರ ಸನ್ನಿವೇಶ. ಭಾರತದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಏನು ಹೇಳಿದರೂ ಅದನ್ನು ವಿರೋಧ ಮಾಡುವಂತಹ ಒಂದು ಮಾನಸಿಕತೆ ಕಾಂಗ್ರೆಸ್ನಲ್ಲಿದೆ. ಅದರ ಒಳಿತು, ಅದರ ಕೆಡುಕು ಇದು ಯಾವುದನ್ನು ಪರಾಮರ್ಶೆ ಮಾಡಲಿಕ್ಕಿಲ್ಲ. ಯಾಕೆ ಅಂತ ಹೇಳಿದರೆ, ಕಾಂಗ್ರೆಸ್ಸನ್ನು ಒಬ್ಬರು ಹತಾಶೆ ಇರುವಂತಹ ನಾಯಕ ನಡೆಸ್ತಾ ಇದ್ದಾರೆ. ಈ ಹತಾಶೆ ಇರುವ ಕಾರಣಕ್ಕೆ ಅವರಿಗೆ ಸರ್ಕಾರ ಮಾಡ್ತಾ ಇರುವಂಥದ್ದು ಎಲ್ಲವೂ ವಿರೋಧ ಅನ್ನುವಂಥದ್ದು. ಈ ಹತಾಶೆ ಯಾಕೆ ಅಂತ ಹೇಳಿದ್ರೆ, ರಾಹುಲ್ ಗಾಂಧಿ ಇಸ್ ಅ ರಿಜೆಕ್ಟೆಡ್ ಪೀಸ್. ರಾಹುಲ್ ಗಾಂಧಿ ಅವರನ್ನು ಯಾರೂ ಕೂಡ ರಾಹುಲ್ ಗಾಂಧಿ ಅವರನ್ನು ಯಾರೂ ಕೂಡ ಒಪ್ತಾ ಇಲ್ಲ. ನೋಡಿ, ಅವರು ಅದನ್ನು ಸರಿ ಮಾಡಿಕೊಳ್ಬೇಕು ಅಂದರೆ, ಅವರು ಈ ದೇಶ ಅವರನ್ನು ಸ್ವೀಕಾರ ಮಾಡಬೇಕು ಅಂತ ಆದರೆ, ಅವರು ಈ ರೀತಿಯ ವರ್ತನೆಗಳಿಂದ ಹೊರಗೆ ಬಂದು ವಾಸ್ತವಿಕ ರೀತಿಯಲ್ಲಿ ರಾಜಕಾರಣ ಮಾಡಲಿ, ಒಂದು ಜವಾಬ್ದಾರಿಯುತ ಪ್ರತಿಪಕ್ಷವಾಗಿ ರಾಜಕಾರಣ ಮಾಡಲಿ. ಇವತ್ತು ಅವರು ಯಾವುದೂ ಕೂಡ ಆನ್ ದಿ ಫ್ಲೋರ್ ಆಫ್ ದಿ ಹೌಸ್ ಚರ್ಚೆ ಮಾಡಲ್ಲ. ಅವರು ಭಾರತದ ವಿರುದ್ಧ ಹೋಗಿ ಬೇರೆ ದೇಶಗಳಲ್ಲಿ, ವಿದೇಶದಲ್ಲಿ ಭಾರತದ ವಿರುದ್ಧ ಮಾತನಾಡ್ತಾರೆ. ಅಮೆರಿಕದ ಯೂನಿವರ್ಸಿಟಿಗಳಲ್ಲಿ ಹೋಗಿ ಭಾರತದ ವಿರುದ್ಧ ಮಾತನಾಡ್ತಾರೆ. ಯುರೋಪಲ್ಲಿ ಹೋಗಿ ಬೇರೆ ಏನೋ ಮಾತನಾಡ್ತಾರೆ. ಈ ರೀತಿ ಇದ್ಯಾವುದೂ ಕೂಡ ಜನರು ಒಪ್ಪಿಕೊಳ್ಳಲ್ಲ ಸರ್. ಮೋದಿಯವರು ಏನು ಹೇಳಿದ್ರು ಅದನ್ನು ವಿರೋಧಿಸ್ತೀವಿ ಅಂತ ಇಲ್ಲಮ್ಮ, ಮೋದಿಯವರು ಏನು ಹೇಳಿದ್ರು ಅದನ್ನು ವಿರೋಧಿಸ್ತೀವಿ ಅಂತಲ್ಲ. ಭಾಳ ಮುಖ್ಯವಾಗಿ ಮೋದಿಯವರು ಯಾಕೆ ಪೆಟ್ರೋಲು, ಚಿನ್ನ ಇಂತೆಲ್ಲ ಮಾತಾಡ್ತಿದ್ದಾರೆ ಅಂತಂದರೆ, ಹಣದ ಹೊರಹರಿವು ಜಾಸ್ತಿ ಆಗಿಬಿಡುತ್ತೆ. ಭಾರತ ದೇಶದ ರೂಪಾಯಿ ವ್ಯಾಲ್ಯೂ ಬಿದ್ದೋಗ್ತಾ ಇದೆ. ಬಿದ್ದೋಗೋದಕ್ಕೆ ಕಾರಣ ಯಾರು? ಹಾಗಾದರೆ ಹಣದ ರುಪಿ ವ್ಯಾಲ್ಯೂ ಬೀಳ್ತಾ ಇದೆ ಅಂದರೆ ನಾವು ಯಾರನ್ನ ಟೀಕೆ ಮಾಡಬೇಕು ಹೇಳಮ್ಮ ನೋಡೋಣ. ಈ ದೇಶದ ಸರ್ಕಾರವನ್ನು ಕೇಳಬೇಕು ತಾನೆ, ಈ ದೇಶದ ಫೈನಾನ್ಸ್ ಮಿನಿಸ್ಟರ್ನ ಕೇಳಬೇಕು ತಾನೆ, ಈ ದೇಶದ ಪ್ರಧಾನಮಂತ್ರಿನ ಕೇಳಬೇಕು ತಾನೆ. ಇವತ್ತು ಹಣದ ಒಳಹರಿವು ಹೆಚ್ಚಾಗಬೇಕು ಅಂದರೆ ಏನಾಗಬೇಕು? ನಮ್ಮ ದೇಶ ಎಕ್ಸ್ಪೋರ್ಟ್ಸನ್ನು ತುಂಬ ಚೆನ್ನಾಗಿ ಮಾಡಬೇಕು, ಡೆವಲಪ್ ಮಾಡಬೇಕಾಗಿತ್ತು. ಆದರೆ ಕಳೆದ 12 ವರ್ಷಗಳು ಈ ದೇಶವನ್ನು ಆಳಿರುವಂಥ ಪ್ರಧಾನಮಂತ್ರಿಗಳು ಮತ್ತು ಈ ಸರ್ಕಾರ ಇವತ್ತು ಜಗತ್ತಿನ ಬೇರೆ ಬೇರೆ ದೇಶಗಳಿಗೆ ಜಗತ್ತಿಗೆ ಮಾರಾಟ ಮಾಡೋಕೆ ಏನೋ ಒಂದು ವಸ್ತು ಇದೆ. ಈಗ ಇಡೀ ಜಗತ್ತು ಅಮೆರಿಕಾದ ಆ್ಯಪಲ್ ಐಫೋನನ್ನು ಮುಗಿಬಿದ್ದು ಕೊಂಡ್ಕೊಳ್ತಾ ಇದೆ. ಅಮೆರಿಕಾ ದೇಶಕ್ಕೆ ಹಣ ಹೋಗುತ್ತೆ. ಅದೇ ಥರ ಸೋನಿಯನ್ನು ಜಪಾನ್ ಮಾರುತ್ತೆ, ಅಲ್ಲಿಗೆ ಹಣ ಹೋಗುತ್ತೆ. ಇನ್ಯಾವುದೋ ಸಿಯೋಮಿಯನ್ನು ಚೈನಾ ಮಾರುತ್ತೆ, ಚೈನಾಗೆ ಹಣ ಹೋಗುತ್ತೆ. ಅದೇ ಥರದಲ್ಲಿ ಭಾರತ ದೇಶಕ್ಕೆ ಬರುವಂಥ ಒಂದು ಯಾವುದಾದ್ರೂ ಎಲೆಕ್ಟ್ರಾನಿಕ್ ಗೂಡ್ಸ್, ಯಾಕೆಂದರೆ ಇದು ಎಲೆಕ್ಟ್ರಾನಿಕ್ ಗೂಡ್ಸ್ಗಳನ್ನು ಮಾರಾಟ ಮಾಡುವಂಥ ಒಂದು ದೊಡ್ಡ ಯುಗ ಸೃಷ್ಟಿಯಾಗಿದೆ. ಈ ಕಾಲದಲ್ಲಿ ಭಾರತ ಅಂಥದ್ದೊಂದು ಪ್ರಾಡಕ್ಟನ್ನು ಲಾಂಚ್ ಮಾಡಬೇಕಾಗಿತ್ತು. ಯಾಕೆಂದರೆ 100 ಕೋಟಿ ಸಾಲ ಮಾಡಿ ಇಷ್ಟೆಲ್ಲ ನೀವು ಬಿಲ್ಡಪ್ ಇಂಡಿಯಾ ಅಂತೆಲ್ಲ ಮಾತನಾಡಿ ಇಷ್ಟೆಲ್ಲ ನಾವು ಭಾರತವನ್ನು ಬೆಳಗಿಸ್ತಾ ಇದ್ದೀವಿ ಅಂತೆಲ್ಲ ಕತೆ ಹೇಳ್ತಾ ಇದ್ದೀರಲ್ಲ, ಈ ಥರದ್ದು ಯಾವುದೂ ಮಾಡದೆ ಹಣದ ಒಳಹರಿವನ್ನು ಹೆಚ್ಚಿಸಲಾರ್ದಲೇ ರೂಪಾಯಿ ವ್ಯಾಲ್ಯೂ ಭಾರತ ದೇಶದ ಇತಿಹಾಸದಲ್ಲಿ. ಒಂದು ನಿಮಿಷ, ಆ್ಯಪಲ್ಲು ಅಮೆರಿಕ ಗೌರ್ಮೆಂಟದ್ದಲ್ಲ ರೀ
ಸರ್ ಅಲ್ಲ ಒಂದು ನಿಮಿಷ ಕಂಪನಿಯವನೇ ಮಾಡ್ಲಿ ಸರ್. ಪೂರ್ತಿ ಕೇಳಿಸ್ಕೊಳ್ಳಿ. ಆಯ್ತು, ಅಂಬಾನಿ ಕೈಲೇ ಮಾಡಿಸಿ. ಆದ್ರೆ ಈ ದೇಶದ ವಸ್ತು, ಈ ದೇಶದ ಕಂಪನಿಯ ವಸ್ತು ವಿದೇಶಕ್ಕೆ ಹೋದ್ರೆ ಆ ದೇಶಕ್ಕೆ ಟ್ಯಾಕ್ಸ್ ಬರುತ್ತೆ ಸರ್. ತೆರಿಗೆ ರೂಪದಲ್ಲಿ ಸಂಗ್ರಹ ಆಗುತ್ತೆ ಸರ್. ನೀವು ಹೇಳಿದ್ರಲ್ಲ ಕಂಪನಿಗಳ ಹೆಸರುಗಳನ್ನು ಆಯಾ ದೇಶಗಳ ಉದ್ಯಮಿಗಳ ತಯಾರು ಮಾಡ್ತಾರೆ. ಆಯ್ತಪ್ಪ, ಈಗ 12 ವರ್ಷಗಳ ಮುಂಚೆ ಭಾರತ ಎಷ್ಟು ಮೊಬೈಲ್ಗಳನ್ನು ಪ್ರೊಡ್ಯೂಸ್ ಮಾಡ್ತಾ ಇತ್ತು, ಈಗ ಎಷ್ಟು ಮೊಬೈಲ್ ಪ್ರೊಡ್ಯೂಸ್ ಮಾಡಿ ಎಕ್ಸ್ಪೋರ್ಟ್ ಮಾಡ್ತಾ ಇದೆ, ಒಂದು ಕಂಪ್ಯಾರಿಸನ್ ಕೊಟ್ಬಿಡಿ ದೇಶದ ಮುಂದೆ. ಅವಾಗ ಜಾಸ್ತಿ ಇದ್ದು ಈಗ ಕಡಿಮೆ ಆಗಿದ್ದರೆ ಅಥವಾ ಅವಾಗಿನಗಿಂತ ಏನೂ ಜಾಸ್ತಿನೇ ಆಗಿಲ್ಲ ಅನ್ನೋದಿದ್ದರೆ ದೇಶದ ಜನ ತೀರ್ಮಾನ ಮಾಡಲಿ. 600 ಕೋಟಿ ರೂಪಾಯಿಗಳ ಡಿಫೆನ್ಸ್ ಎಕ್ಸ್ಪೋರ್ಟ್ ಇತ್ತು ರೀ ಈ ದೇಶದಕ್ಕೆ 12 ವರ್ಷಗಳ ಹಿಂದೆ. ಇಷ್ಟು ದೊಡ್ಡ ದೇಶ, ಇಷ್ಟು ಜನಸಂಖ್ಯೆಯ ದೇಶ 600 ಕೋಟಿ ರೂಪಾಯಿ ಡಿಫೆನ್ಸ್ ಎಕ್ಸ್ಪೋರ್ಟ್ ಮಾಡ್ತಿತ್ತು. ನಾಚಿಕೆ ಆಗುತ್ತೆ ನಮ್ಮ ನಂಬರ್ಗಳನ್ನು ಹೇಳ್ಕೊಳ್ಳೋದಕ್ಕೆ. ಇವತ್ತು 26,000 ಕೋಟಿಗೆ ಬಂದು ನಿಂತಿದ್ದೀವಿ. ನಾಟ್ ಇನಫ್. ಈ ದೇಶದ ತಾಕತ್ತಿಗೆ 26,000 ಕೋಟಿಯೂ ಕೂಡ ಕಡಿಮೆನೇ. ಬಟ್ 600 ಕೋಟಿಯಿಂದ 26,000 ಕೋಟಿಗೆ ಬಂದಿದೆ ರೀ ಈ ದೇಶ. ಆಯ್ತಪ್ಪ, ಎಕ್ಸ್ಪೋರ್ಟು ಒಂದು ಕಂಪ್ಯಾರಿಸನ್ ಸ್ಟಡಿ ಇಟ್ಬಿಡಿ ನೋಡಿ. ನಮ್ಮ ಕಾಲದಲ್ಲಿ ಎಕ್ಸ್ಪೋರ್ಟ್ ಇಷ್ಟಿತ್ತು, ಈಗ ಇಷ್ಟಾಗಿದೆ. ಅದು ಜಾಸ್ತಿ ಆಗಿರುತ್ತೆ, ಆಬ್ವಿಯಸ್ಲಿ ಜಾಸ್ತಿ. ಒಂದು ನಿಮಿಷ ಎಕನಾಮಿ ಬೆಳವಣಿಗೆಗೆ ಪ್ರಪೋರ್ಷನೇಟ್ ಆಗಿಲ್ಲ ಅಂದರೆ ಪ್ರಪೋರ್ಷನೇಟ್ ಆಗಿಲ್ಲ ಅಂತಾದರೂ ಹೇಳಿ. ಈ ರೀತಿಯಾದಂಥ ತಾರ್ಕಿಕ ಆರ್ಗ್ಯುಮೆಂಟ್ಗಳ ದೇಶದ ಜನರಿಗೆ ಬಂದರೆ ನಿಮಗೆ ಈ ನರೇಂದ್ರ ಮೋದಿ ಸರ್ಕಾರ ದೇಶವನ್ನು ಆರ್ಥಿಕವಾಗಿ ಹಾಳು ಮಾಡಿದೆ ಅನ್ನುವ ನರೇಷನ್ ಬಿಲ್ಡಿಂಗಿಗೆ ಹೆಲ್ಪ್ ಆಗುತ್ತೆ. ಆಯಿತು ಸರ್, ನೀವು ಹೇಳ್ತಾ ಇದ್ರಲ್ಲ ನಾವು ಏನೋ ಈ ದೇಶದ ಡಿಫೆನ್ಸ್ ಎಕ್ಸ್ಪೋರ್ಟ್, ಡಿಫೆನ್ಸ್ ಯಾರು ಸರ್ ಈ ಡಿಫೆನ್ಸ್ ಸಂಸ್ಥೆಗಳನ್ನು ಹುಟ್ಟಾಕ್ತವ್ರಿ ದೇಶದಲ್ಲಿ? DRDO ಯಾಕೆ ನಗ್ತಾ ಇದೀರಿ? ನೀವು ಹುಟ್ಟಾಕಿದ್ದೀರೇನ್ರಿ ಹೇಳ್ರಿ ನೋಡೋಣ. DRDO ಅಂತ ಸಂಸ್ಥೆಗಳನ್ನ ಕಟ್ಟಿದೀವಿ ಸರ್ ನಾವು. ಈ ದೇಶದಲ್ಲಿ DRDO ಅಂತ ಸಂಸ್ಥೆಗಳನ್ನ ಕಟ್ಟಿದೀವಿ ಸರ್ ನಾವು. ಇವತ್ತು ವ್ಯಾಕ್ಸಿನೇಷನ್ ಹಾಕಿದ್ರೆ ಮೋದಿಜಿಯವರು ವ್ಯಾಕ್ಸಿನೇಷನ್ ಹಾಕಿದ್ರಿ. ಯಾರು ಸರ್ ವ್ಯಾಕ್ಸಿನೇಷನ್ ಹಾಕೋದಕ್ಕೆ ಈ ದೇಶದೊಳಗಡೆ ಆ ಕಾಲದಲ್ಲಿ ಲಸಿಕೆಯನ್ನ ಕಂಡುಹಿಡಿಯುವಂಥ ಸಂಸ್ಥೆಗಳನ್ನು ಹುಟ್ಟಾಕ್ದವ್ರು ಯಾರು ಸರ್? ಈ ದೇಶದೊಳಗಡೆ ರಿಸರ್ಚ್ ಟೆಕ್ನಾಲಜಿನ ತಂದವರು ಯಾರು ಸರ್? ಇವತ್ತು ಯಾರೋ ಮಾಡಿದ್ದರ ಲಾಭವನ್ನ ನೀವು ಪಡೆದು ಸಹಜವಾಗಿ ಆಗ್ತಾ ಇದೆ. ಆದ್ರೆ ಯಾರೋ ಮಾಡಿದಂತ ಲಾಭವನ್ನ ಪಡೆದು ನೀವು ಇವತ್ತು ಟೀಕೆ ಮಾಡ್ತಾ ಇದ್ದೀರಿ. ಈ ವಿಷಯವನ್ನು ಇನ್ನೂ ಮುಂದುವರೆಸುವ ಉದ್ದೇಶ ನಮಗಿಲ್ಲ. ಹಾಗಾದ್ರೆ ನೀವು ಹೇಳಿದ ಪ್ರಕಾರ ಈ ಪ್ರಮಾಣದಲ್ಲಿ ಆಗ್ತಾ ಇರಬೇಕಾದ್ರೆ ಭಾರತದ ರುಪಿ ವ್ಯಾಲ್ಯೂ ಜಾಸ್ತಿ ಆಗ್ಬೇಕಿತ್ತಲ್ಲ ಸರ್? ಒಳಹರಿವು ಜಾಸ್ತಿ ಆಗ್ಬೇಕಿತ್ತಲ್ಲ ಸರ್? ಒಳಹರಿವು ಯಾಕೆ ಜಾಸ್ತಿ ಆಗ್ತಾ ಇಲ್ಲ ಸರ್? ಒಂದು ನೀವು ಕೊಟ್ಟಿರುವ ಮಾಹಿತಿ ಒಳಗಡೆ ಏನಾದರೂ ಲೋಪ ಇರಬೇಕು. ಅದು ಸತ್ಯವೇ ಆಗಿದ್ರೆ ಭಾರತದ ರುಪಿ ವ್ಯಾಲ್ಯೂ ಜಾಸ್ತಿ ಆಗಬೇಕಾಗಿತ್ತು, ಭಾರತದ ಒಳಹರಿವು ಜಾಸ್ತಿ ಆಗಬೇಕಾಗಿತ್ತು. ಅಜಿಜಿ, ನಾನು ಇದಕ್ಕೆ ಆನ್ಸರ್ ಮಾಡ್ತಲ್ಲ. ಒಳಹರಿವು ಕಡಿಮೆ ಆಗಿ ಹೊರಹರಿವು ಜಾಸ್ತಿ ಆದ್ರೆ ದೇಶ ಒಂದು ಸಣ್ಣ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.